ಒಂದು ದಿವಸ ಭಟ್ರು ನನಗೆ ಬರಿ ಅಂತಂದರು. ಆವಾಗ ಪ್ರತಾಪ್ ಸಿಂಹ ಅವರು ಎಡಿಟ್ ಪೇಜ್ ಇನ್ಚಾರ್ಜ್. ನಾನೊಂದು ಆರ್ಟಿಕಲ್ ಬರೀಬೇಕು ಅಂಥೇಳಿ ಬರೆದೆ. ಅವಾಗ ಪ್ರತಾಪಣ್ಣಂಗೆ ಫೋನ್ ಮಾಡಿ ನಾನು ಆರ್ಟಿಕಲ್ ಕಳಿಸಿದೆ. ಭಟ್ರು ಹೇಳಿದರು, ಆರ್ಟಿಕಲ್ ಕಳಿಸಿದ್ದೀನಿ ಪ್ರತಾಪಣ್ಣ ಅಂತ. ಕನ್ನಡ ಪತ್ರಿಕೆ ಓದೋಕ್ಕೆ ಕಷ್ಟ ಇದ್ದವನಿಗೆ ಕನ್ನಡದಲ್ಲಿ ಬರೆಯೋದಂತೂ ಕಷ್ಟ ಆಯಿತು. ನಾನು ಇಂಗ್ಲೀಷಲ್ಲಿ ಬರೆದು ಕಳಿಸಿದ್ದೆ ಪತ್ರಿಕೆನ, ಆರ್ಟಿಕಲ್ನ. ಆ ಕಡೆಯಿಂದ ಪ್ರತಾಪಣ್ಣ ಫೋನ್ ಮಾಡಿದ್ರು. ಗೊತ್ತಲ್ಲ ಪ್ರತಾಪ್ ಸಿಂಹ ಅವರ ಮಾತಿನ ಧಾಟಿ. ನೀನೇನು ಸ್ವಪನ್ ದಾಸ್ ಗುಪ್ತಾನೇನೋ ಮರಯ, ಇಂಗ್ಲೀಷಲ್ಲಿ ಕರೆಯೋಕ್ಕೆ ಬರೆದು ಆರ್ಟಿಕಲ್ ಕಳಿಸಿದ್ರೆ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕನ್ನಡದಲ್ಲಿ ಬರ್ಕೊಳ್ಳೋಕ್ಕೆ, ಆದರೆ ಕನ್ನಡದಲ್ಲಿ ಬರೆದು ಕಳಿಸು, ಕನ್ನಡ ಪೇಪರಿಗೆ ಬರೀತಾ ಇರೋದು ನೀನು ಅಂದರು. ಅದಾದ ಮೇಲೆ ಕೂತ್ಕೊಂಡು ಒಂದು ಡಿಕ್ಷನರಿ, ಇನ್ನೊಂದು ನಮ್ಮಪ್ಪನ ಕೂರಿಸ್ಕೊಂಡು ಅದೇ ಆರ್ಟಿಕಲನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಬರೆದು ನಾನು ಮತ್ತೆ ಅದನ್ನು ಕನ್ನಡಪ್ರಭಕ್ಕೆ ಕಳಿಸಿದೆ. ನನ್ನ ಮೊದಲ ಅಂಕಣ ಪತ್ರಿಕೆ ಕನ್ನಡದಲ್ಲಿ ಪ್ರಿಂಟ್ ಆಗಿದ್ದು ಕೂಡ ವಿಶ್ವೇಶ್ವರ ಭಟ್ ಪ್ರತಾಪ್ ಸಿಂಹ ಅವರ ಕಾರಣದಿಂದ.